ಎಲ್ಲರಿಗೂ ನಮಸ್ಕಾರ. ತುಳಸಿ ಶ್ಲೋಕ. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೇ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ತುಳಸಿಯ ಉತ್ಪತ್ತಿ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಸಮುದ್ರ ಮಥನ ಕಾಲದಲ್ಲಿ ಶ್ರೀಹರಿಯು ಧನ್ವಂತ್ರಿ ರೂಪವನ್ನು ತಾಳಿ ಕೈಯಲ್ಲಿ ಅಮೃತದಿಂದ ತುಂಬಿದ ಸುವರ್ಣ ಕಲಶವನ್ನು ಧರಿಸಿ ಪ್ರಾದುರ್ಭವಿಸುತ್ತಾನೆ. ಆಗ ವೈದ್ಯರೂಪಿ ಶ್ರೀ ಧನ್ವಂತ್ರಿಯ ಕಣ್ಣಿನಿಂದ ಆನಂದಾಶ್ರುಗಳು ಉದುರಿದವು. ಆ ನೇತ್ರಬಿಂದುಗಳಿಂದ ತುಳಸಿಯು ಉದ್ಭವಿಸಿದಳು. ತುಳಸಿಯ ಮಹಾತ್ಮೆ. ತುಳಸಿ ಗಿಡದ ಮೂಲದಲ್ಲಿ ಸರ್ವತೀರ್ಥಗಳ ಸಾನ್ನಿಧ್ಯವಿದೆ. ಮಧ್ಯಭಾಗದಲ್ಲಿ ಸರ್ವ ನದಿಗಳ ಅಭಿಮಾನಿ ಸುರರಗಣವಿದೆ. ಪ್ರತಿ ದಳದಲ್ಲಿಯೂ ಶ್ರೀಹರಿಯ ಪರಮಮಂಗಳ ರೂಪವಿದೆ. ಇದರಿಂದ ನಿತ್ಯ ರಮಾವೇಶಯುಕ್ತಳಾದ ತುಳಸಿಯು ಶ್ರೀಹರಿಗೆ ಅತ್ಯಂತ ಪ್ರಿಯಕರಳು. ತುಳಸಿ ಇಲ್ಲದ ಪೂಜೆ ರಮಾವಲ್ಲಭನೂ ವಲ್ಲನು. ಸರ್ವ ವ್ರತಗಳಿಗೂ ತುಳಸಿಯ ಪೂಜೆ ಮಿಗಿಲಾದುದು. ಶ್ರೀಕೃಷ್ಣನಿಗೆ ಅರ್ಪಿಸಿದ ತುಳಸಿ ನಿರ್ಮಾಲ್ಯವನ್ನು ಕರ್ಣಮೂಲದಲ್ಲಿ ಧರಿಸಿದ ಭಕ್ತರಿಗೆ ಯಮಕಿಂಕರ ದರ್ಶನವಿಲ್ಲ, ನರಕ ಭಯವಿಲ್ಲ. ತುಳಸಿಯು ಬಾಡಿದ್ದರೂ ಒಣಗಿದ್ದರೂ ಹಳತಾಗಿದ್ದರೂ ಹರಿಪೂಜೆಗೆ ಬರುತ್ತದೆ. ಇದು ಸ್ಕಂದ ಪುರಾಣದಲ್ಲಿದೆ. ಶ್ರೀಹರಿಯು ಧನ್ವಂತ್ರಿಯ ಅಂಶಗಳನ್ನು ತುಳಸಿಯಲ್ಲಿಯೂ ಇರಿಸಿದ್ದಾನೆ. ಒಂದು ತುಳಸಿ ದಳ ಜಗದೊಡೆಯನಾದ ಶ್ರೀಕೃಷ್ಣನ ತೂಕಕ್ಕೆ ಸಮ. ಭಕ್ತಿಯಿಂದ ನಾವು ತುಳಸಿಯನ್ನು ಅರ್ಪಿಸಿದರೆ ಸಾಕು. ಸಂತೋಷದಿಂದ ಸ್ವೀಕರಿಸಿ ಸರ್ವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.